Jai Hind, welcome to Classic Education YouTube channel. I am Mahesh Pundevish, a faculty member for Quantitative Aptitude. So, dear students, ಇವತ್ತು ನಾನು ಸ್ವಲ್ಪ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಕ್ ಬಂದೇನ್ರಿ. ಈಗ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಒಳಗಡೆ ಪ್ರಿಪರೇಷನ್ ಮಾಡ್ಬೇಕಂತ ಯಾವ್ದಾದ್ರು ವಿದ್ಯಾರ್ಥಿಗೆ ನೀವು ಕೇಳಿದ್ರಪ್ಪ ಅಂತಂದ್ರೆ ಫಸ್ಟ್ ಹೇಳೋದು ಅದು ಬಹಳ ಟಫ್ ಇರ್ತದ ಬಿಡು ಎಕ್ಸಾಮ್. ಬಟ್ ಇನ್ ರಿಯಾಲಿಟಿ ಅಷ್ಟು ಟಫ್ ಇರ್ತೈತ್ರಿ. ಒಂದು ಕ್ವಶನ್ ನಾವು ಜಸ್ಟ್ ಚರ್ಚೆ ಮಾಡ್ಬೇಕಾಗೈತಿ ಈಗ. ಅಥವಾ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಹೇಳ್ತಾರ, ಇಲ್ಲಪ್ಪ ಅಲ್ಲಿ ಬಹಳ ಸ್ಪೀಡ್ ಆಗಿ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಾಗ್ತೈತಿ ಅಂತ ಹೇಳಿ. ದಟ್ ಈಸ್ ಟ್ರೂ. ನಾವು ಕ್ವಶನ್ಸ್ ನ ಬಹಳ ಸ್ಪೀಡ್ ಆಗಿ ಸಾಲ್ವ್ ಮಾಡ್ಬೇಕಾಗ್ತೈತಿ. ಬಟ್ ಆ ಸ್ಪೀಡ್ ಆಗಿ ಸಾಲ್ವ್ ಮಾಡಾಕನು ಒಂದಿಷ್ಟು ಟೆಕ್ನಿಕ್ಸ್ಗಳು ಅದಾವ್ರಿ. ಆ ಟೆಕ್ನಿಕ್ಸ್ ನ ನಾವು ತಿಳ್ಕೊಬೇಕಾಗೈತ್ರಿ. ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ನಾವು ಸ್ಟೇಟ್ ಗೌರ್ಮೆಂಟಿಗೆ ಪ್ರಿಪರೇಷನ್ ಮಾಡಾಕತ್ತೀವಿ, ಸ್ವಲ್ಪ ಈಗ ರೀಸೆಂಟ್ಲಿ ಕಾಲ್ ಫಾರ್ಮ್ಸ್ ಇಲ್ಲ. ಬಟ್ ನಾನೇನು ಹೇಳ್ತೇನೆ ರೀ, ಒಂದು ಸಲ ನೀವು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸಿಗೆ ಒಂದು ಸಲ ಒಂದು ಅಪ್ರೋಚ್ನ ಕೊಡ್ರಿ, ಒಂದು ಸಲ ಟ್ರೈ ಮಾಡ್ರಿ. ಯಾಕಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ತೊಳಗೆ ನೋಡ್ರಿ, ನಿಮಗೆ 6 ನೋಟಿಫಿಕೇಶನ್ ಎವ್ರಿ ಇಯರ್ ಸಿಗ್ತಾವ್ರಿ ಕಂಪಲ್ಸರಿ. RRB PO, RRB ಕ್ಲರ್ಕ್, IBPS PO, IBPS ಕ್ಲರ್ಕ್, SBI PO, SBI ಕ್ಲರ್ಕ್, ಇವ 6 ನೋಟಿಫಿಕೇಶನ್ಸ್ ಅದಾವ್ರಿ. ಅಂಡ್ ಎವ್ರಿ ಇಯರ್ ಇವನ್ ಕಾಲ್ ಫಾರ್ಮ್ ಮಾಡ್ತಾರೆ. ಇದು ಬಿಟ್ಟು ಮತ್ತೊಂದು 4 ದಿನ 5 ಇನ್ಶೂರೆನ್ಸ್ ದವ್ರು ಕಾಲ್ ಫಾರ್ಮ್ ಮಾಡ್ತಾರೆ. LIC ಇರ್ಬೋದ್ರಿ, ಅಥವಾ ಮತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಕಾಲ್ ಫಾರ್ಮ್ ಮಾಡ್ತಾರೆ. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ನಾವು ಒಂದು 10 ಎಕ್ಸಾಮ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಈ 10 ಎಕ್ಸಾಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಐತಿ. ಸೊ ಯಾಕೆ ನಾವು ಪ್ರಿಪೇರ್ ಮಾಡಬಾರ್ದ್ರಿ? ಸೊ ಇವತ್ತಿನ ವಿಡಿಯೋನ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋರದೀವಿ. ಸೊ ಒಂದು ಸಲ ಈ ವಿಡಿಯೋನ ನೀಟಾಗಿ ನೋಡ್ರಿ. ಈಗ ನೀವು ರೀಸೆಂಟ್ಲಿ ಸಪೋಸ್ ಒಂದ್ ವೇಳೆ ನೀವು ಯಾರು ಕೂಡ ಅಪ್ಲಿಕೇಶನ್ ಹಾಕಿರ್ಲಿಲ್ಲಪ್ಪ ಅಂತಂದ್ರೆ, ಇವು 2 ಅಪ್ಲಿಕೇಶನ್ಸ್ ರೀಸೆಂಟ್ಲಿ ಕಾಲ್ ಫಾರ್ಮ್ ಆಗ್ಯಾವ್ರಿ. IBPS ಕ್ಲರ್ಕ್ 10,000 ಪೋಸ್ಟ್ ಅದಾವ್ರಿ, SBI ಕ್ಲರ್ಕ್ 5,180 ಪೋಸ್ಟ್ ಅದಾವ್ರಿ. ಇದು ನೋಟಿಫಿಕೇಶನ್ ಆಲ್ರೆಡಿ ಕ್ಲೋಸ್ ಆಗೈತ್ರಿ. ಅದು 6,000 ಪ್ಲಸ್ ವೇಕೆನ್ಸೀಸ್ ಇದ್ದು ರೀ. ಅಂದ್ರೆ ಟೋಟಲ್ ಈಗ ಸದ್ಯಕ್ಕೆ ನಿಮ್ ಕಡೆ 21,672 ವೇಕೆನ್ಸೀಸ್ ಅದಾವ್ರಿ. ಒಂದ್ ವೇಳೆ ನೀವು ಇನ್ನೂ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಅಂತಂದ್ರೆ ಈ 2 ಪೋಸ್ಟಿಗೂ ನೀವು ಅಪ್ಲಿಕೇಶನ್ಸ್ ಹಾಕ್ಬೋದ್ರಿ. 21 ಮತ್ತು 26ನೇ ತಾರೀಕಿಗೆ ಲಾಸ್ಟ್ ಡೇಟ್ ಐತಿ. ಒಂದ್ ವೇಳೆ ನೀವು ಇವತ್ತು ವಿಡಿಯೋ ನೋಡ್ತಿದ್ರಿ ಅಂದ್ರೆ ಯಾವ ರೀತಿ ಅಪ್ರೋಚ್ ನ ಕೊಡ್ಬೇಕಾಗೈತಿ, ಅಥವಾ ಯಾಕೆ ಸ್ಟೂಡೆಂಟ್ಸ್ ಇದು ಡಿಫಿಕಲ್ಟ್ ಐತಿ ಅಂತ ಹೇಳ್ತಾರೆ? ಯಾಕಂದ್ರ ಅವ್ರಿಗೆ ಒಂದು ಅಪ್ರೋಚ್, ಯಾವ ರೀತಿ ನಾವು ಕ್ವಶನ್ಸ್ ನ ಅಟೆಂಡ್ ಮಾಡಬೇಕು ಅದ್ರ ಬಗ್ಗೆ ಅವರಿಗೆ ಒಂದು ಸರಿಯಾದ ಮಾಹಿತಿ ಇಲ್ಲ. ಈಗ ಫಸ್ಟ್ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ, ಹಂಗ ನಾನು ಪ್ರಿಲಿಮ್ಸ್ ಒಂದು ಎಕ್ಸಾಂಪಲ್ ತಗೊಂಡೇನ್ರಿ ಇಲ್ಲಿ. ಓಕೆ, ಈಗ ಪ್ರಿಲಿಮ್ಸ್ ನೀವು ಎಕ್ಸಾಂಪಲ್ ತಗೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ಇದ ಪ್ಯಾಟರ್ನ್ ಇರ್ತೈತ್ರಿ. ಇಂಗ್ಲಿಷ್ ದ 30 ಕ್ವಶನ್ಸ್ ಇರ್ತಾವ್ರಿ, 30 ಮಾರ್ಕ್ಸ್ ಇರ್ತೈತ್ರಿ. ಆಮೇಲೆ 20 ನಿಮಿಷ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಮ್ಯಾಥ್ಸ್ ಒಳಗೆ 35 ಕ್ವಶನ್ಸ್ ಇರ್ತಾವ್ರಿ, 35 ಮಾರ್ಕ್ಸ್ ಇರ್ತೈತ್ರಿ. ಆಮೇಲೆ 20 ನಿಮಿಷ ಟೈಮ್ ಇರ್ತೈತ್ರಿ. ರೀಸನಿಂಗ್ ಒಳಗೂ 35 ಕ್ವಶನ್ಸ್, 35 ಮಾರ್ಕ್ಸ್ ಮತ್ತ 20 ನಿಮಿಷ ಟೈಮ್. ಆಲ್ಮೋಸ್ಟ್ ಇದು ಪ್ರಿಲಿಮ್ಸ್ ಒಳಗಡೆ ಬರುವಂತ ಪ್ಯಾಟರ್ನ್. ಈಗ ಇದನ್ನ ನೋಡಿ ಬಹಳಷ್ಟು ಜನ ವಿದ್ಯಾರ್ಥಿಗಳು 20 ನಿಮಿಷದ 35 ಕ್ವಶನ್ಸ್ ಬಿಡಿಸ್ಬೇಕು ಅಂದ್ರೆ ಒಂದು ಕ್ವಶನ್ ನ 34 ಸೆಕೆಂಡ್ದಾಗ ಬಿಡಿಸ್ಬೇಕು. ನಾವು ಹೆಂಗ್ ಬಿಡ್ಸಕ್ಕಾಕೈತಿ? ಈ ಒಂದು ಭಯದಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡಂಗಿಲ್ರಿ, ಅಪ್ಲಿಕೇಶನ್ ಹಾಕಂಗಿಲ್ಲ ಅಥವಾ ಪ್ರಿಪರೇಷನ್ ಮಾಡಂಗಿಲ್ಲ. ಬಟ್ ಅರ್ಥ ಮಾಡ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ 35 ಕ್ವಶನ್ಸ್ 35 ಮಾರ್ಕ್ಸ್ ಐತಿ ಅಂತಂದ್ರೆ 20 ನಿಮಿಷ ಒಳಗಡೆ 35 ಕ್ವಶನ್ಸ್ ಅಂದ್ರೆ 35ಕ್ಕೆ 35 ಬಿಡಿಸ್ಬೇಕಂತ ರೂಲ್ಸ್ ಇಲ್ಲ. ಈ ಪಾಯಿಂಟ್ ನ ನೀವು ಅರ್ಥ ಮಾಡ್ಕೋಬೇಕಾಗೈತ್ರಿ. ಸಮ್ ಕ್ವಶನ್ಸ್ ಆರ್ ಮೆಂಟ್ ಟು ಬಿ ಲೆಫ್ಟ್. ಅವ್ರು ಮುದ್ದಾಮ್ ನಿಮಗೆ ಒಂದಿಷ್ಟು ಕ್ವಶನ್ಸ್ ನ ಕಾಂಪ್ಲಿಕೇಟೆಡ್ ಕೊಟ್ಟಾರ ಅಂದ್ರೆ ಸ್ಟೂಡೆಂಟ್ ಇಲ್ಲಿ ಈ ಟೈಮ್ ಒಳಗಡೆ ಅಂದ್ರೆ ಈ ಕ್ವಶನ್ ಒಳಗಡೆ ಸಾಲ್ವ್ ಮಾಡ್ಕೋತ ಹೋಗಿ ಒಂದು ಟೈಮ್ ವೇಸ್ಟ್ ಮಾಡ್ಲಿ ಅಂತ ಕ್ವಶನ್ ಕೊಟ್ಟಿರ್ತಾರೆ. ಸೊ ನೀವು ನಿಮ್ದು ಸ್ಮಾರ್ಟ್ ಅಪ್ರೋಚ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅಂತ ಕ್ವಶನ್ಸ್ ನ ನೀವು ಬಿಟ್ಟು ಬಿಡ್ಬೇಕ್ರಿ. ಸೊ ನೀವು 20 ನಿಮಿಷನಾಗ 20 ಕ್ವಶನ್ಸ್ ಬಿಡಿಸಾಕತ್ರಿ.
ಮಾಡಬಹುದು ಸರ್. ಅಂದ್ರೆ ಒಂದು ಕ್ವಶನಿಗೆ 1 ಮಿನಿಟ್ ಅಂದ್ರೆ ಬಿಡಿಸ್ಬೋದ್ರಿ. ನೀವು ಒಂದು ಟ್ರೈನಿಂಗ್ ತಗೊಂಡಿರ್ತೀರಿ, ನೀವು ಒಂದು ಕೋಚಿಂಗ್ ತಗೊಂಡಿರ್ತೀರಿ, ಅಟ್ ಲೀಸ್ಟ್ ನಿಮಗ ಆ 35 ಕ್ವಶನ್ಸ್ ಒಳಗಡೆ ಒಂದು 5 ಕ್ವಶನ್ಸ್ ಹಿಂಗ್ ಸಿಗ್ತಾವಲ್ರಿ, ಅದನ್ನ 10 ಸೆಕೆಂಡ್ಸ್ ನೀವು ಮಾಡಬಹುದು. ನಾ ತೋರಿಸ್ತೇನ್ರಿ ಒಂದಿಷ್ಟು ಎಕ್ಸಾಂಪಲ್ಸ್ ನಾನು ತಗೊಂಡಿನ್ರಿ ಇವತ್ತು. ಒಂದು 5 ಕ್ವಶನ್ಸ್ ಅಂದ್ರೆ ಒಂದು 20 ಕ್ವಶನ್ಸ್ ಪ್ಲಸ್ 5 ಕ್ವಶನ್ಸ್ 10 ಸೆಕೆಂಡ್ ನೀವು ಬಿಡಿಸಿದ್ರಪ್ಪ ಅಂತಂದ್ರ ಅಂದ್ರೆ ಹೆಚ್ಚು ಕಡಿಮೆ ಒಂದು 20 ನಿಮಿಷ ಒಳಗೆ ನೀವು 25 ಕ್ವಶನ್ಸ್ ತನ ನೀವು ಅಟೆಂಪ್ಟ್ ಮಾಡಿದ್ರಿ ಅಂತಂದ್ರ ಯು ಆರ್ ದಿ ಬೆಸ್ಟ್. ಎಲ್ಲ 35 ಮಾಡ್ಬೇಕಂತ ಏನಿಲ್ಲ, ಸ್ವಲ್ಪ ಎಕ್ಯುರಸಿ, ಸ್ವಲ್ಪ ನೀವು ಅಪ್ರೋಚ್ನ ಕೊಟ್ರಿಪ್ಪ ಅಂತಂದ್ರೆ ಡೆಫಿನೆಟ್ಲಿ ಕೂಡ ಏನಾಗ್ಬೋದ್ರಿ, ನಿಮ್ದು ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ಬೋದು. ಸಬ್ಜೆಕ್ಟ್ಸ್ ನೋಡ್ರಿ, ನೀವು ಸ್ಟೇಟ್ ಗೌರ್ಮೆಂಟ್ ಒಳಗೆ ಓದುವಷ್ಟು ಸಬ್ಜೆಕ್ಟ್ಸ್ ಎಷ್ಟು ಅದಾವು ಮತ್ತು ಇಲ್ಲಿ ಓದುವಂತ ಸಬ್ಜೆಕ್ಟ್ ಎಷ್ಟು ಅದಾವ. ಸೊ ಅಲ್ಲಿ ನೀವು ಎಷ್ಟು ಎಫರ್ಟ್ಸ್ ಹಾಕಾಕತ್ತಿರಲ್ಲ, ಅದ ಅರ್ಧದಷ್ಟು ಎಫರ್ಟ್ಸ್ ಇಲ್ಲಿ ಬ್ಯಾಂಕಿಂಗಿಗೆ ಹಾಕ್ರಿ. ರೈಟ್. ಸೊ ಇಲ್ಲಿ ಬರುವಂತ ಸಬ್ಜೆಕ್ಟ್ಸ್ ಈಗ ಮೇನ್ಸಿಗೆ ಏನ್ ಬರ್ತೈತ್ರಿ, ಒಂದು ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬರ್ತೈತ್ರಿ. ಒಂದ್ ಸ್ವಲ್ಪ ನೀವು ಕಂಪ್ಯೂಟರ್ ಬಗ್ಗೆ ಒಂದ್ ಸ್ವಲ್ಪ ಹೆಂಗೋ ನೀವು ಕಂಪ್ಯೂಟರ್ ಅಂತೂ ಸ್ಟೇಟ್ ಗೌರ್ಮೆಂಟಿಗೆ ಓದ್ಲೇಬೇಕ್ರಿ. ಸ್ವಲ್ಪ ಕಂಪ್ಯೂಟರ್ನ ಅವೇರ್ನೆಸ್, ಸ್ವಲ್ಪ ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ನೀವು ಒಂದು ಸ್ಟಡಿ ಮಾಡಿದ್ರಿ. ಹೆಂಗೋ ಕರೆಂಟ್ ಅಫೇರ್ಸ್ ಅಂತೂ ಸ್ಟಡಿ ಮಾಡ್ತೀರಿ, ಅದ್ರ ಜೊತೆ ಬ್ಯಾಂಕಿಂಗ್ ಬಗ್ಗೆನೂ ಅವ್ರು ಕೊಟ್ಟಿರ್ತಾರೆ ನಿಮಗೆ. ರೈಟ್. ಈಗ ನೋಡ್ರಿ ಒಂದಿಷ್ಟು ಕ್ವಶನ್ಸ್ ನಾ ತಗೊಂಡಿನ್ರಿ. ಓಕೆ, ಒಂದಿಷ್ಟು ಕ್ವಶನ್ಸ್ ನ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗೆ ಬಂದಿರುವಂತ ಒಂದಿಷ್ಟು ಕ್ವಶನ್ಸ್ ನ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ. ಈಗ SSC ಅಥವಾ ರೈಲ್ವೇಸ್ ಅದು ಎಕ್ಸಾಮ್ಸ್ ಆತಪ್ಪ ಅಂತಂದ್ರೆ ಎಕ್ಸಾಮ್ ಮುಗಿದ್ಮ್ಯಾಗ ಒಂದಿಷ್ಟು ದಿವಸ ಆದ್ಮೇಲೆ ವೆರಿಫಿಕೇಶನ್ ಈಗ ಅಂತೇಳಿ ಅವರು ನಿಮ್ಗೆ ಕ್ವಶನ್ಸ್ ನ ಕಳಿಸ್ತಾರ್ರಿ. ಅವ್ರು ಅಂದ್ರೆ ನಿಮ್ದು ಎಕ್ಸಾಮ್ ನೀವು ಏನ್ ಪೇಪರ್ ಅಟೆಂಡ್ ಮಾಡಿರ್ತೀರಿ ನಿಮ್ ಪೇಪರ್ ಸಿಗ್ತೈತಿ ನಿಮಗೆ SSC ಮತ್ತು RRB ಒಳಗಡೆ. ಬಟ್ ಬ್ಯಾಂಕಿಂಗ್ ಒಳಗೆ ಸಿಗುದಿಲ್ರಿ. ಓಕೆ, ಬ್ಯಾಂಕಿಂಗ್ ಒಳಗೆ ಅವ್ರು ಕ್ವಶನ್ಸ್ ಕಳ್ಸೋದಿಲ್ರಿ. ಸೊ ಇವೆಲ್ಲ ಏನದಾವ್ರಿ, ಮೆಮರಿ ಬೇಸ್ಡ್ ಕ್ವಶನ್ಸ್ ಅದಾವ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡಿರ್ತಾರ, ಎಕ್ಸಾಮ್ಸ್ ಮುಗಿದ್ಮೇಲೆ ಅವ್ರು ನಮಗೆ ಕಾಲ್ ಮಾಡ್ತಾರ್ರಿ. ಸೊ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ ಯಾವ ತರ ಕ್ವಶನ್ಸ್ ಬಂದಿತ್ತು ಅಂತ ಹೇಳಿ. ಸೊ ಅವ್ರು ಹೇಳಿರುವಂತ ಒಂದಿಷ್ಟು ಕ್ವಶನ್ಸ್ ನ ರೀಸೆಂಟ್ಲಿ ಏನ್ ಎಕ್ಸಾಮ್ಸ್ ಒಳಗಡೆ ನಮ್ಮ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ಯಾರ್ರಿ. ಸೊ ಅವ್ರು ಕೊಟ್ಟಿರುವಂತ ಒಂದಿಷ್ಟು ಕ್ವಶನ್ಸ್ ನ ಮೆಮರಿ ಬೇಸ್ಡ್ ಮ್ಯಾಗ ಕ್ವಶನ್ಸ್ ನ ನಾವಿಲ್ಲಿ ತಗೊಂಡಿವಿ. ಸೊ ಒಂದು ಅಪ್ರೋಚ್ ಹೆಂಗಿರ್ತೈತಿ ಎಕ್ಸಾಮ್ ಒಳಗ ಅದನ್ನೊಂದ್ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ್ರಿ. ಓಕೆ, ಈಗ ಇಲ್ಲಿ ನೋಡ್ರಿ ಏನ್ ಹೇಳ್ತಾನ, ಎ ಸರ್ಟನ್ ಸಮ್ ಆಫ್ ಮನಿ ಬಿಕಮ್ಸ್ 25 ಟೈಮ್ಸ್ ಇನ್ 5 years ಅಂಡ್ 36 ಟೈಮ್ಸ್ ಇನ್ 7 years. ಅಂದ್ರೆ ಒಂದು ನಿರ್ದಿಷ್ಟವಾದ ಹಣ 25 ಪಟ್ಟು ಆಗ್ತೈತಂತ್ರಿ. 5 ವರ್ಷಕ್ಕೆ 25 ಪಟ್ಟು ಆಗ್ತೈತ್ರಿ. ಆಮೇಲೆ 7 ವರ್ಷಕ್ಕೆ 36 ಪಟ್ಟು ಆಗ್ತೈತ್ರಿ. ಸೊ ಹಂಗಾದ್ರೆ ಇಲ್ಲಿ ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟೈತೆ ಅಂತ ಕ್ವಶನ್ ಕೇಳ್ತಾನ. ಅಂದ್ರೆ ನಿಮ್ಗೆ ಏನ್ ಕೇಳ್ರಿ, ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಸಪೋಸ್ ಒಂದ್ ವೇಳೆ ನೀವು ಈ ಕಾಂಪಿಟೇಟಿವ್ ಫೀಲ್ಡ್ಸ್ ಬಗ್ಗೆ ನಾಲೆಜ್ ಇಲ್ಲ, ನೀವು ಫಸ್ಟ್ ಟೈಮ್ ಇದು ವಿಡಿಯೋ ಡೈರೆಕ್ಟ್ಲಿ ನೋಡ್ತಿದ್ರಿ ಅಂದ್ರೆ ಅಟ್ಲೀಸ್ಟ್ ನೀವು ಸ್ಕೂಲ್ ಒಳಗಡೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಅಂತ ನೀವು ಟಾಪಿಕ್ ಕಲ್ತಿರ್ತೀರಿ. ಸೊ ಇದ್ರ ಬಗ್ಗೆ ನಿಮಗೆ ಬೇಸಿಕ್ ಒಂದು ಐಡಿಯಾ ಇರ್ತೈತ್ರಿ. ಇರ್ಲಿ, ಏನ್ ತೊಂದ್ರೆ ಇಲ್ಲ, ಜಸ್ಟ್ ಕೇಳ್ರಿ ಹಂಗ. ಓಕೆ, ಈಗ ಸಪೋಸ್ ಇದನ್ನ ಕ್ವಶನ್ ನೀವು ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಮಿನಿಮಮ್ ನಿಮ್ಗೆ 3-4 ಮಿನಿಟ್ಸ್ ಬೇಕ್ರಿ. ಬಟ್ ಈ ಕ್ವಶನ್ ನ ಒಂದು ಸ್ಟ್ಯಾಂಡರ್ಡ್ ಅಪ್ರೋಚ್ ಅಂತ ಹೆಂಗ್ ಕೊಡ್ಬೋದ್ರಿ, ಈಗ ಒಂದು ನಿರ್ದಿಷ್ಟವಾದ ಹಣ ಐತ್ರಿ, ಒಂದು P ಐತ್ ಅಂತ ತಿಳ್ಕೊರಿ, ಒಂದು ಪ್ರಿನ್ಸಿಪಲ್ ಐತ್ರಿ. ಈ ಪ್ರಿನ್ಸಿಪಲ್ ಏನಾಗೈತೆ ಅಂತ ಹೇಳ್ತಾನ್ರವ 25 ಪಟ್ಟು ಆಗೈತೆ ಅಂತ ಹೇಳ್ತಾನ್ರಿ. ಎಷ್ಟು ವರ್ಷಕ್ರಿದ? 5 ವರ್ಷಕ್ಕೆ. ಓಕೆ, ಎಷ್ಟು ವರ್ಷಕ್ರಿದ? 5 ವರ್ಷಕ್ಕೆ. ಆಮೇಲೆ ಇದ ಪ್ರಿನ್ಸಿಪಲ್ ಏನಾಗೈತ್ರಿ, ಇದ ಪ್ರಿನ್ಸಿಪಲ್ 36 ಪಟ್ಟು ಆಗೈತಂತ್ರಿ. 36 ಎಷ್ಟು ವರ್ಷಕ್ರಿದ? 7 ವರ್ಷಕ್ಕೆ. ಈ ಕೆಲವೊಬ್ರು ಹುಡುಗರು ಏನ್ ಮಾಡ್ತಾರ್ರಿ, ಇದನ್ನ 100 ತಗೊಂಡ್ ಮಾಡ್ತಾರ್ರಿ. ಬಟ್ ಕಂಪೌಂಡ್ ಇಂಟ್ರೆಸ್ಟ್ ಒಳಗೆ ನೀವು 100 ತಗೊಂಡ್ ಮಾಡೋದು ಏನೈತಲ್ಲ ಅದು ಸ್ವಲ್ಪ ಮತ್ತೆ ಲೆಂದಿ ಪ್ರೊಸೆಸ್ ಆಗೈತ್ರಿ. ಸೊ ನಾ ಏನ್ ಮಾಡೇನ್ರಿ, ಇದು P ಐತ್ರಿ, 5 ವರ್ಷ ಆದ್ಮೇಲೆ 25 ಪಟ್ಟು ಆಗೈತ್ರಿ, ಅಂದ್ರೆ 25 P ಆಗೈತಿ. ಇದ P 7 ವರ್ಷಕ್ಕೆ ಎಷ್ಟಾಗೈತ್ರಿ? 36 ಪಟ್ಟು ಆಗೈತ್ರಿ, ಅಂದ್ರೆ 36 P ಆಗೈತ್ರಿ. ಹೌದಾ? ಸೊ ಹಂಗಾದ್ರೆ ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟೈತೆ ಅಂತ ಕೇಳ್ತಾನ್ರಿ. ಒಂದು ಸಿಂಪಲ್ ಅಪ್ರೋಚ್ ನೋಡ್ರಿ ಇಲ್ಲಿ. ಓಕೆ, ಒಂದು ಸಿಂಪಲ್ ಅಪ್ರೋಚ್ ನೋಡ್ರಿ. ಇಲ್ಲಿದಿಂತ್ರ ಇಲ್ಲಿಗೆ 5 ವರ್ಷ ಐತಿ, ಇಲ್ಲಿದಿಂತ್ರ ಇಲ್ಲಿಗೆ 7 ವರ್ಷ ಐತಿ. ಅಂದ್ರೆ ಸಿಂಪಲ್ ಆಗಿ ಇಲ್ಲಿದಿಂತ್ರ ಇಲ್ಲಿಗೆ ಇದು ಬರೀ 2 ವರ್ಷ ಐತೆ ಅಂತ ಹೇಳ್ಬೋದ್ರಿ ನಾನು.
ಹೌದು ಸರ್, ಹೇಳ್ಬೋದ್ರಿ. ಆಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ಒಳಗ ಪ್ರತಿ ವರ್ಷದ ಅಮೌಂಟ್ ಏನಿರ್ತೈತಲ್ಲ ಅದು ಮುಂದಿನ ವರ್ಷದ ಪ್ರಿನ್ಸಿಪಲ್ ಆಕತ್ರಿ. ಸೊ ಅಂದ್ರೆ ಇದು 2 ವರ್ಷದ ನಾ ಇಲ್ಲಿ ಏನ್ ಮಾಡಬಹುದಪ್ಪ ಅಂತಂದ್ರ ಇದು 2 ವರ್ಷದ ಪ್ರಿನ್ಸಿಪಲ್ ಅಂತ ತಗೊಂತೇನ್ರಿ, ಇದನ್ನ ಅಮೌಂಟ್ ಅಂತ ತಗೊಂತೇನ್ರಿ. ಸೊ ಪ್ರಿನ್ಸಿಪಲ್ ಮತ್ತು ಅಮೌಂಟ್ ನನಗೆ ಗೊತ್ತಿತ್ತಪ್ಪ ಅಂತಂದ್ರ ರೇಟ್ ಫೈಂಡ್ ಮಾಡಕ್ ಒಂದು ಶಾರ್ಟ್ ಟ್ರಿಕ್ ಏನೈತಿ ಗೊತ್ತೇನ್ರಿ. ಒಂದ್ ವೇಳೆ 2 ವರ್ಷದ ಇದ್ದಿತ್ತಂದ್ರ ಇದು 2 ವರ್ಷಕ್ಕೆ ಅಷ್ಟ ಇರೋದು. ಇದು ಫಾರ್ಮುಲಾ ಏನೈತಿರಲ್ಲ ಇದು 2 ವರ್ಷಕ್ಕೆ ಅಷ್ಟ ಇರೋದು. ಏನಪ್ಪಾ ಅಂತಂದ್ರ ಅಮೌಂಟ್ ಬೈ ಪ್ರಿನ್ಸಿಪಲ್ -1. ಇದು -1 ರೂಟ್ ಹೊರಗೈತ್ರಿ. ಸೊ ಅಮೌಂಟ್ ಎಷ್ಟೈತಿ ನೋಡ್ರಿ, ಅಮೌಂಟ್ 36 ಪಿ ಐತ್ರಿ. ಎಷ್ಟೈತ್ರಿ? 36 ಪಿ ಐತ್ರಿ. 36 ಪಿ. ಆಮೇಲೆ ಪ್ರಿನ್ಸಿಪಲ್ ಎಷ್ಟೈತ್ರಿ? 25 ಪಿ ಐತ್ರಿ. -1. ಈಗ ಇಲ್ಲಿ ಪಿ ಪಿ ಕ್ಯಾನ್ಸಲ್ ಆತ್ರಿ. ಈಗ ನಿಮಗೆ ಎಲ್ಲರಿಗೂ ಗೊತ್ತೈತ್ರಿ 36 ಅಂದ್ರೆ ಎಷ್ಟು ರಜಾ? 6. 25 ಅಂದ್ರೆ ಎಷ್ಟ್ರಿ? 5 -1. ಸೊ ಇದನ್ನ 5ನ್ನ ಇಲ್ಲಿ ಗುಣಾಕಾರ ಮಾಡಿ 6 ಒಳಗ್ ಕಳೆದ್ರಿ ಅಂತ ಹೇಳದ 6 ಒಳಗ 5 ಕಳೆದ್ರೆ 1 ಉಳಿತೈತ್ರಿ. ಆಮೇಲೆ ತೆಳಗೆ ಎಷ್ಟಾಕೈತ್ರಿ? 1/5 ಅಂದ್ರೆ ಎಷ್ಟ್ರಿ? 20%. ಅಥವಾ ನೀವೇನ್ ಮಾಡ್ರಿ 1/5 ಇಂಟು 100 ಮಾಡ್ರಿ, ಇಂಟು 100. ಯಾಕಂದ್ರೆ ನಮಗೆ ಪರ್ಸೆಂಟೇಜ್ ದಾಗ ಬೇಕಾಗಿತ್ರಿ. ಸೊ ಪರ್ಸೆಂಟೇಜ್ ದಾಗ ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಇಂಟು 100 ಮಾಡ್ತೀವ್ರಿ. ಸೊ 5 2 ಆಮೇಲೆ 0 ಅಂದ್ರೆ ಎಷ್ಟು ಆತ್ರಿ? ಇದು 20%. ಸೊ ಈ ಕ್ವಶನ್ ಅದ ಆನ್ಸರ್ ಎಷ್ಟಾಕತ್ರಿ? 20%. ರೈಟ್, ಒಂದು ಅಪ್ರೋಚ್ ಅಷ್ಟ ರೀ. ಓಕೆ, ಸೊ ಇವನ್ನೆಲ್ಲಾನು ನಾವು ಡಿಟೇಲ್ ಆಗಿ ಕ್ಲಾಸ್ ಒಳಗ ಸಾಲ್ವ್ ಮಾಡ್ತೀವಿ. ಇಲ್ಲ ಡೈರೆಕ್ಟ್ಲಿ ನಿಮಗೆ ಶಾರ್ಟ್ ಟ್ರಿಕ್ ನ ಬರೆಸಿ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಾನು ನಿಮಗೆ ಹೇಳೇನ್ರಿ. ಈ ಕೆಲವೊಬ್ಬ ಜನ ಸ್ಟೂಡೆಂಟ್ಸ್ ಇರ್ಬೋದ್ರಿ, ಸರ್ ಈ 1/5 ನೀವು 20% ಅಂತ ಹೆಂಗ್ ಬರದ್ರಿ? ಹೌದಾ, ಇವು ಒಂದಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಓಕೆ, ಇವು ಒಂದಿಷ್ಟ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಓಕೆ, ಅಂದ್ರ 1/2 ಅಂತಂದ್ರ 50% ರೀ. ಓಕೆ, 1/3 ಅಂತಂದ್ರ 33.33%. ಓಕೆ, ಇವು ಒಂದಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಸೊ ಇವನ್ನ ನಾವು ನೆಲ್ಪಿಟ್ಕೊಂತೀವಿ. 1/4 ಅಂದ್ರೆ 25%. ಸೊ ಹಿಂಗ ಒಂದು 30 ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ ಪರ್ಸೆಂಟೇಜ್ ಒಳಗಡೆ. ಅವನ್ನ ನಾವು ನೆಲ್ಪಿಟ್ಕೊಂಡಿರ್ತೀವಿ. ಓಕೆ, ರೈಟ್. ಸೊ ಈ ರೀತಿ ಈ ಕ್ವಶನ್ ನಾವು ಸಾಲ್ವ್ ಮಾಡಬಹುದಿತ್ರಿ. ರೈಟ್, ಈಗ ಇನ್ನೊಂದು ಕ್ವಶನ್ ನೋಡ್ರಿ. ಈಗ ಏನ್ ಹೇಳ್ತಾನ್ರಿ? 1600 rupees becomes 2400 rupees at a certain rate of compound interest in 3 years. Okay, so find the amount at the end of 9 years. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ಕ್ವಶನ್ ಬಹಳ ಸಿಂಪಲ್ ಐತಿ. 1600 ರೂಪಾಯಿ ಏನೈತಲ್ಲ, 1600 ರೂಪಾಯಿ ಇದು 2400 ರೂಪಾಯಿ ಆಗಿತ್ತಂತ್ರಿ. ಎಷ್ಟು ವರ್ಷಕ್ರಿ? 3 ವರ್ಷಕ್ಕೆ. ಓಕೆ, 1600 ರೂಪಾಯಿ ಏನಾಗೈತ್ರಿ? 2400 ರೂಪಾಯಿ ಆಗೈತಿ. ಎಷ್ಟು ವರ್ಷಕ್ರಿ? ಇದ 3 ವರ್ಷಕ್ಕೆ. ಸೊ ಈಗ ಕ್ವಶನ್ ಏನ್ ಕೇಳಾಕತ್ತಾನ ಗೊತ್ತೇನ್ರಿ? ಹಂಗಾದ್ರೆ ಈ 1600 ರೂಪಾಯಿ 9 ವರ್ಷ ಆದ್ಮೇಲೆ ಎಷ್ಟ್ ಆಗ್ತೈತಿ ಅಂತ ಕ್ವಶನ್ ಕೇಳ್ತಾನ. ರೈಟ್, ಈಗ ಇದು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಸರ್? ನೋಡ್ರಿ, ಇಲ್ಲಿ ಒಂದು ಕಾನ್ಸೆಪ್ಟ್ ಬರ್ತೈತ್ರಿ, ರೇಷಿಯೋ. ಓಕೆ, ಅನುಪಾತ. ಸೊ ಇದನ್ನ ನಾವು ಬೇಸಿಕ್ ಮೆಥಡ್ಲೆ ಸಾಲ್ವ್ ಮಾಡಿದ್ರೆ ಮತ್ತದು ಬಹಳ ಲೆಂದಿ ಆಗೈತ್ರಿ. ಬಟ್ ಹೇಳಿದ್ನಲ್ಲ, ಒಂದು ಸ್ಮಾರ್ಟ್ ಅಪ್ರೋಚ್ ಬೇಕಂತೇಳಿ. ಸೊ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ ನಿಮಗ್ ಒಂದು ಪಾಯಿಂಟ್ ನಿಮಗೆ ಎಲ್ಲರಿಗೂ ಗೊತ್ತೈತ್ರಿ, ಇದು ಪ್ರಿನ್ಸಿಪಲ್ ಆಕೈತಿ, ಇದು ಅಮೌಂಟ್ ಆಕೈತಿ. ಈ 3 ವರ್ಷಕ್ಕೆ ಒಂದು ಕಾನ್ಸೆಪ್ಟ್ ಈ ಕಂಪೌಂಡ್ ಇಂಟ್ರೆಸ್ಟ್ ಒಳಗಡೆ ಅದರ ಚಕ್ರ ಬಡ್ಡಿ ಒಳಗಡೆ ಒಂದು ಕಾನ್ಸೆಪ್ಟ್ ಹೆಂಗಿತ್ರಿ, ಇದರದ ಅನುಪಾತನ ತೆಗದ್ನಿ ಅಂತ ತಿಳ್ಕೊರಿ. ಈಗ ಇವು 2 0 ಹೋದ್ರಿ, ಅನುಪಾತ ಅಂದ್ರೆ ಕ್ಯಾನ್ಸಲೇಷನ್ ಮಾಡ್ರಿ. ಹೌದಾ, 8 3 24, 8 2 16. ಇಲ್ಲಿ ಅನುಪಾತ ಏನಾಕತ್ರಿ? 2:3. ಅಥವಾ ನಾ ಇದನ್ನ ಅಮೌಂಟ್ ಬೈ ಪ್ರಿನ್ಸಿಪಲ್ ರೇಷಿಯೋ ಬರೆಯೋದಾದ್ರ, ಅಂದ್ರೆ ಅಮೌಂಟ್ ಬೈ ಪ್ರಿನ್ಸಿಪಲ್ ನ ಬರದ್ರ ಅಮೌಂಟ್ ಎಷ್ಟೈತ್ರಿ? 3 ಐತಿ, ಪ್ರಿನ್ಸಿಪಲ್ ಎಷ್ಟೈತ್ರಿ? 2 ಐತಿ. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರ, ಓಕೆ, ಯಾರು ಫಸ್ಟ್ ಟೈಮ್ ಕೇಳಾಕತ್ತಿರಲ್ಲ, ಅಮೌಂಟ್ ನೋಡ್ರಿ ಇಲ್ಲಿ ಎಷ್ಟೈತ್ರಿ? ಅಮೌಂಟ್ ಬೈ ಪ್ರಿನ್ಸಿಪಲ್ ಜಸ್ಟ್ ಬರೋದ್ ತೋರ್ಸಾಕತ್ತೇನೆ ನಿಮಗೆ. 2400 ಈ ವ್ಯಾಲ್ಯೂ, ಆಮೇಲೆ 1600 ಏನಿದೆ ಇದು ಪ್ರಿನ್ಸಿಪಲ್. ಈಗ ಇದನ್ನ ಕ್ಯಾನ್ಸಲೇಷನ್ ಮಾಡಬಹುದ್ರಿ. ಸೊ ಇದನ್ನ ಕ್ಯಾನ್ಸಲೇಷನ್ ಮಾಡಿದಾಗ ಏನಾಕತ್ರಿ? U2 zeros ಕ್ಯಾನ್ಸಲ್ ಆದ್ರಿ.
ಇದು 8 3 24, 8 2 16, ಇದು ಎಷ್ಟು ಬಂತ್ರಿ 3/2 ಬಂತ್ರಿ. ಕರೆಕ್ಟ್. ಇದು ಎಷ್ಟು ಬಂತ್ರಿ 3/2 ಬಂತು. ಈಗ ನಮ್ದ ಕಾನ್ಸೆಪ್ಟ್ ಏನ್ ಹೇಳ್ತೈತೆ ಅಂತಂದ್ರೆ ಇದು 3/2 ಏನ್ ಅನುಪಾತ ಐತ್ ನೋಡ್ರಿ. ಓಕೆ, ಇದು 3/2 ಏನ್ ಅನುಪಾತ ಐತ್ಲ, ಇದು ಎಷ್ಟು ವರ್ಷಕ್ಕೆ ಐತ್ರಿ? ಇದ 3 ವರ್ಷಕ್ಕೆ ಐತಿ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಒಳಗೆ ನಮ್ದು ಕಾನ್ಸೆಪ್ಟ್ ಏನ್ ಹೇಳ್ತಂದ್ರ ಈ ರೇಷಿಯೋ ಏನೈತಲ್ಲ, ಈ ರೇಷಿಯೋ ಪ್ರತಿ 3 ವರ್ಷಕ್ಕೂ ಇದು ರಿಪೀಟ್ ಆಕೈತಿ. ಈ 3/2 ರೇಷಿಯೋ ಏನೈತಲ್ಲ, ಇದು ಪ್ರತಿ 3 ವರ್ಷಕ್ಕೆ ಇದು ರಿಪೀಟ್ ಆಕೈತಿ. ಮತ್ತೀಗ ಅವನು ಕೇಳುದ 9 ವರ್ಷ ಕೇಳ್ಯಾನವ. ಅಂದ್ರ ನೋಡ್ರಿ, ಈಗ 1600 ರೂಪಾಯಿ ನಮ್ದು ಪ್ರಿನ್ಸಿಪಲ್ ಐತ್ರಿ. ಇದಕ್ ನಾ ಒಂದ್ ಸಲ 3/2 ಗುಣಾಕಾರ ಮಾಡಿದ್ನಿ ಅಂತ ತಿಳ್ಕೊರಿ. ಅಂದ್ರ ಈ ಅಮೌಂಟ್ ಬೈ ಪ್ರಿನ್ಸಿಪಲ್ ರೇಷಿಯೋ ಒಂದ್ ಸಲ ನಾ ಗುಣಾಕಾರ ಮಾಡಿನ ಅಂತ ತಿಳ್ಕೊರಿ, ನಿಮಗ 3 ವರ್ಷ ಆದ್ಮೇಲಿಂದ ಅಮೌಂಟ್ ಸಿಗ್ತೈತ್ರಿ. ಹಂಗಾದ್ರ ನಾ ಇನ್ನೊಂದ್ ಸಲ 3/2 ಗುಣಾಕಾರ ಮಾಡಿದ್ನಿ ಅಂದ್ರ 6 ವರ್ಷ ಆದ್ಮೇಲಿಂದ ಅಮೌಂಟ್ ಸಿಗ್ತೈತಿ. ಹಂಗಾರ ಇನ್ನೊಂದ್ಸಲ 3/2 ಗುಣಾಕಾರ ಮಾಡಿದ್ರ 9 ವರ್ಷ ಆದ್ಮೇಲಿಂದ ಅಮೌಂಟ್ ಸಿಗ್ತೈತಿ. ನನಗೆ ಎಷ್ಟು ವರ್ಷದ ಕೇಳ್ಯಾನ್ರಿ? 9 ವರ್ಷದ ಕೇಳ್ಯಾನ್ರಿ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಇದು 8 ಆಕೈತ್ರಿ. 2 × 2 × 2 8 ಹೌದಲ್ರಿ. ಸೊ 8 2 16 ಹೌದಾ. ಇದು 27 ಆಕತ್ರಿ. ಇದು 27 2 54. ಆಮೇಲೆ ಎಷ್ಟು ಜೀರೋಸ್ ಅದಾವ ರಜಾ? ಇಲ್ಲಿ 2 ಜೀರೋಸ್ ಅದಾವ್ರಿ. ಸೊ ಹಂಗಾದ್ರೆ 5400 ನಿಮ್ದು ಆನ್ಸರ್ ಆಕತ್ರಿ. ಎಷ್ಟ್ ಆಕತ್ರಿ? 5400 ನಿಮ್ದು ಆನ್ಸರ್ ಆಕತ್ರಿ. ಸ್ವಲ್ಪ ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಇದು ಸ್ವಲ್ಪ ಟೈಮ್ ತಗೊಂಡೈತ್ರಿ. ಬಟ್ ಇದು ಅಪ್ರೋಚ್ ಏನೈತಲ್ಲ, ಇದನ್ನ ನಾವು ಡಿಟೇಲ್ ಆಗಿ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಒಂದು ಥಿಂಗ್ ನೀವು ಅರ್ಥ ಮಾಡ್ಕೋರಿ, ಒಂದ್ ವೇಳೆ ನಿಮಗೆ ಸ್ಟೋರಿ ಅರ್ಥ ಆಗಿತ್ತ ಅಂತ ತಿಳ್ಕೊರಿ. ಯಾವುದೋ ಒಂದು ಕತಿ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರ ಆ ಕತಿ ಒಳಗಡೆ ನಾವು ಏನಾದ್ರೂ ಕ್ವಶನ್ಸ್ ಕೇಳಿದೀವಿ ಅಂತ, ಹೆಂಗೂ ಕ್ವಶನ್ಸ್ ಕೇಳಿದ್ರು ಸದೇಕ ನೀವು ಅದನ್ನ ಆನ್ಸರ್ ಮಾಡ್ತೀರಿ. ನಾವು ಅದನ್ನ ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಿ. ಯಾಕೆ ಹೇಳ್ರಿ? ಯಾಕಂತಂದ್ರ ಆ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡಿರ್ತೀರಿ, ಆ ಕತಿನ ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ಸೊ ಇಲ್ಲಿ ಮ್ಯಾಥ್ಸ್ನು ಕೂಡ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದನ್ನ ನೀವು ಎಷ್ಟು ನೀಟಾಗಿ ಅರ್ಥ ಮಾಡ್ಕೋತೀರಿ ಅಷ್ಟು ಕಡಿಮೆ ಟೈಮ್ ಒಳಗೆ ನೀವು ಕ್ವಶನ್ಸ್ ನ ಸಾಲ್ವ್ ಮಾಡಿ. ಯಾಕಂದ್ರೆ ಅದು ಅಪ್ರೋಚ್ ಹಂಗಿರ್ತೈತ್ರಿ. ಓಕೆ ರೈಟ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೋಡ್ರಿ, ಇದು ಬಹಳ ಸಲ ಕ್ವಶನ್ ಬಂದೈತ್ರಿ ಬ್ಯಾಂಕಿಂಗ್ ಒಳಗಡೆ. ಓಕೆ, ಸೊ ಇವೆಲ್ಲ ಕ್ವಶನ್ಸ್ ಏನದಾವ್ರಿ? 5 ಸೆಕೆಂಡ್ ಕ್ವಶನ್ಸ್ ಅದಾವ್ರಿ. 5 ಸೆಕೆಂಡ್. ಓಕೆ, ಎಲ್ಲಾನು ಟಫ್ ಇರಂಗಿಲ್ರಿ. ನಾ ಹೇಳೋದು ಅರ್ಥ ಮಾಡ್ಕೋರಿ. ಎಲ್ಲಾನು ಈಸಿನ ಇರಂಗಿಲ್ರಿ. ಸೊ ಕೆಲವೊಂದಿಷ್ಟು ಈಸಿ ಇರ್ತಾವ್ರಿ, 5 ಸೆಕೆಂಡ್ಸ್ ಬಿಡಿಸುವಂತ ಕ್ವಶನ್ಸ್ ಇರ್ತಾವ್ರಿ. ಈಗ ಇದ ಬೆಸ್ಟ್ ಎಕ್ಸಾಂಪಲ್. ಕೆಲವೊಂದಿಷ್ಟು ಕ್ವಶನ್ಸ್ ಇರ್ತಾವ್ರಿ, ಅದಕ್ಕ 30 ಸೆಕೆಂಡ್ ಟೈಮ್ ಕೊಡ್ಬೇಕ್ರಿ. ಇನ್ ಕೆಲವೊಂದಿಷ್ಟು ಕ್ವಶನ್ ಇರ್ತಾವ್ರಿ 1 ಮಿನಿಟ್ ಟೈಮ್ ಕೊಡ್ಬೇಕ. ಇನ್ನು ಕೆಲವೊಂದು ಕ್ವಶನ್ಸ್ ಇರ್ತಾವ ಅದಕ್ಕೆ 2-3 ಮಿನಿಟ್ ಟೈಮ್ ಇರ್ತಾವ. ಅಂತ ಕ್ವಶನ್ ಬಿಟ್ಟು ಬಿಡುದ್ರಿ ಅವ್ನು. ಅರ್ಥ ಐತ್ರಿ? ಅಂತ ಕ್ವಶನ್ಸ್ ಏನ ಬಿಟ್ಟು ಬಿಡುದ್ರಿ. ಈ ನೋಡ್ರಿ, ಬೈ 2 get 3 free, find the discount percent ಅಂದ. ಸೊ ಈ ತರ ಕ್ವಶನ್ಸ್ ಇದ್ದಾಗ ಒಂದು ಸಿಂಪಲ್ ಶಾರ್ಟ್ ಟ್ರಿಕ್ ನೆನಪಿಟ್ಕೋರಿ. ಡಿಸ್ಕೌಂಟ್ ಪರ್ಸೆಂಟ್ ಕಂಡು ಹಿಡಿಬೇಕಂದ್ರ ಇದಕ್ಕೊಂದು ಫಾರ್ಮುಲಾ ಐತಿ, ಫ್ರೀ ಡಿವೈಡೆಡ್ ಬೈ ಸಮ್ ಇಂಟು 100. ಫ್ರೀ ಡಿವೈಡೆಡ್ ಬೈ ಸಮ್ ಇಂಟು 100 ಅಂದ್ರ ಎಷ್ಟು ಫ್ರೀ ಕೊಡಾಕತ್ತಾನಲ್ಲ ಅವ ರಜಾ, ಎಷ್ಟು ಫ್ರೀ ಕೊಡಾಕತ್ತಾನಲ್ಲ ಅದನ್ನ ಮ್ಯಾಲ್ ಬರಿ. ಓಕೆ, ಸಮ್ ಅಂದ್ರ ಕೂಡುಸ. 3 + 2 ಎಷ್ಟಾತ? 5 ಇಂಟು 100. ಓಕೆ, 5 2 22 ಎಷ್ಟಾತ? 40%. ಸೊ ಇದ ನಿನ್ನ ಆನ್ಸರ್. ಎಷ್ಟ? 40%. ಸೊ ಇಂಥ ಕ್ವಶನ್ಸ್ ಎಕ್ಸಾಮ್ ಒಳಗೆ ಬರ್ತವೆ. ಸೊ ಯಾವ ಕ್ವಶನ್ಸ್ ಕಡಿಮೆ ಟೈಮ್ದಾಗ ಸಾಲ್ವ್ ಆಗ್ತಾವು ಅವ್ನು ಇಮಿಡಿಯೇಟ್ಲಿ ಸಾಲ್ವ್ ಮಾಡೋದು. ಜಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಎಷ್ಟು ಸೆಕೆಂಡ್ ಬೇಕ್ರಿ ಈ ಕ್ವಶನ್ ನ ಸಾಲ್ವ್ ಮಾಡಕ? ಎಷ್ಟು ಸೆಕೆಂಡ್ ಬೇಕ್ರಿ? ಹಾರ್ಡ್ಲಿ 5 ಸೆಕೆಂಡ್, ರೈಟ್? ಓಕೆ, ಈಗ ಕೆಲವೊಂದಿಷ್ಟು ಕ್ವಶನ್ಸ್ ನ ನಿಮಗ ಬಹಳ ಒಳ್ಳೆ ರೀತಿ ಕೇಳಿರ್ತಾರ್ರಿ. ಅಂದ್ರೆ ಗುಡ್ ಕ್ವಶನ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಿಮ್ದು ಎಷ್ಟು ಕಾನ್ಸೆಪ್ಟ್ ಕ್ಲಾರಿಟಿ ಐತಿ, ಆ ಕ್ಲಾರಿಟಿನ ಅಂಡರ್ ಪ್ರೆಷರ್ದಾಗ ನೀವು ಯಾವ ರೀತಿ ಸಾಲ್ವ್ ಮಾಡ್ತೀರಿ. ಕೆಲವೊಂದ್ಸಲ ಅಪ್ರೋಚ್ ಹಿಂಗೂ ಕ್ವಶನ್ಸ್ ನಿಮ್ಗೆ ಕೇಳ್ತಾರ್ರಿ ಅವ್ರ ಎಕ್ಸಾಮ್ ಒಳಗಡೆ. ನೀವು ಫಸಾಕ್ ನೋಡ್ತಾರ್ರಿ ಅವ್ರು. ಓಕೆ, ಸೊ ನೀವು ಎಲ್ರ ಟ್ರ್ಯಾಪ್ ಹಾಕಿರೇನಂತ ನೋಡ್ತಾರ ಅವ್ರು. ಈಗ ಇದ ಕ್ವಶನ್ ನೋಡ್ರಿ, ಏನ್ ಹೇಳ್ತಾನ್ರಿ? 2 ಆರ್ಟಿಕಲ್ಸ್ ಅದಾವ್ರಿ, ಅದನ್ನ ಸೇಮ್ ಸೆಲ್ಲಿಂಗ್ ಪ್ರೈಸಿಗೆ ಸೆಲ್ ಮಾಡ್ಯಾನ್ರಿ. ಅಂದ್ರ ಆ 2 ಆರ್ಟಿಕಲ್ಸ್ ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತಂತ್ರಿ.
ಸೊ ಈಗ ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತ್ರಿ, ಒಂದ್ರ ಮ್ಯಾಗ ಅವನಿಗೆ 25% ಪ್ರಾಫಿಟ್ ಆಗೈತಿ, ಇನ್ನೊಂದ್ರ ಮ್ಯಾಗ 25% ಲಾಸ್ ಆಗೈತಿ. ಸೊ ಓವರ್ ಆಲ್ ಪ್ರಾಫಿಟ್ ಎಷ್ಟು ಆಕೈತಿ ಅಂತ ಕೇಳ್ತಾನೆ. ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಡೈರೆಕ್ಟ್ಲಿ ಕ್ವಶನ್ ನೋಡಿದ್ರಿ ಅಂತ ತಿಳ್ಕೊರಿ, ನಿಮಗೇನು ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ ನಿಮ್ಗೆ ಏನ್ ಅನಿಸ್ತೈತ್ರಿ, ಸರ್ ಮೊದಲು 25% ಪ್ರಾಫಿಟ್ ಆಗೈತ್ರಿ, ಆಮೇಲೆ 25% ಲಾಸ್ ಆಗೈತಿ, ಅಂದ್ರೆ ಓವರ್ ಆಲ್ ಏನಾಗೈತಪ್ಪ ಅಂದ್ರೆ ನೋ ಪ್ರಾಫಿಟ್ ನೋ ಲಾಸ್ ಆಗೈತೆ ಅಂತ ನೀವು ಅನಿಸ್ತೈತಿ. ಅವನು ಅದಕ್ಕೂ ಏನ್ ಮಾಡ್ತಾನ್ರಿ, ಆಪ್ಷನ್ ಎ ಅದನ್ನ ಕೊಟ್ಟು ಬಿಟ್ಟಿರ್ತಾನ್ರಿ. ಓಕೆ, ಸೊ ನೀವು ನೋಡ್ತಿರಲ್ಲ ನೋ ಪ್ರಾಫಿಟ್ ನೋ ಲಾಸ್ ಐತಿ, ಅದನ್ನ ಮಾರ್ಕ್ ಮಾಡ್ತೀರಿ. ಓಕೆ, ಬಟ್ ಕ್ವಶನ್ ನೀಟಾಗಿ ಓದ್ರಿ. ಅಂಡರ್ ಪ್ರೆಷರ್ದಾಗಿದ್ದಾಗ ಕ್ವಶನ್ ನೀಟಾಗಿ ಓದ್ರಿ. ಇಲ್ಲಿ ಏನ್ ಕೊಟ್ಟಾನ ಗೊತ್ತೇನ್ರಿ, ನಾವು ಎರಡು ತರದ್ದು ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತ ಅನ್ಕೊಟ್ಟಾನ. ಒಂದ್ ವೇಳೆ ಎರಡು ತರದ್ದು ಕಾಸ್ಟ್ ಪ್ರೈಸ್ ಸೇಮ್ ಇದ್ದಿತ್ತು ಅಂತ ತಿಳ್ಕೊರಿ, ಅವಾಗ ನಮಗ ಆನ್ಸರ್ ನೋ ಪ್ರಾಫಿಟ್ ನೋ ಲಾಸ್ ಆಕೈತಿ. ಬಟ್ ಈಗ ಏನೈತ್ರಿ, ಸೇಮ್ ಸೆಲ್ಲಿಂಗ್ ಪ್ರೈಸ್ ಐತ್ರಿ. ಸೊ ಸೇಮ್ ಸೆಲ್ಲಿಂಗ್ ಪ್ರೈಸ್ ಇದ್ದಾಗ ಇದಕ್ಕೊಂದು ಫಾರ್ಮುಲಾ ಐತ್ರಿ ಕ್ಯಾಲ್ಕುಲೇಟ್ ಮಾಡಾಕ, ದಟ್ ಈಸ್ A²/100. ಇದಕ್ಕೊಂದು ಫಾರ್ಮುಲಾ ಐತಿ. ಓಕೆ, ಓವರ್ ಆಲ್ ಪರ್ಸೆಂಟೇಜ್ ನೀವು ಕಂಡು ಹಿಡಿಬೇಕಾದ್ರೆ ಸೊ ಇದಕ್ಕೊಂದು ಫಾರ್ಮುಲಾ ಏನೈತ್ರಿ, A²/100. ಬಟ್ ನೆನ್ಪಿಟ್ಕೋರಿ, ಈ ಫಾರ್ಮುಲಾ ಎಲ್ಲಿ ಬೇಕಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಕ್ ಬರಂಗಿಲ್ರಿ, ಅಥವಾ ಇದನ್ನ ಎಲ್ಲಿ ಬೇಕಾದಲ್ಲಿ ಬಳಸ್ಕೊಳಕ್ ಬರಂಗಿಲ್ರಿ. ಸೊ ಇದನ್ನ ಎಲ್ಲಿ ಬಳಸ್ಕೋಬೇಕ್ರಿ, ಒಂದೇ ಕಂಡೀಷನ್ ಇದಕ್ಕೆ ಏನಪ್ಪಾ ಅಂದ್ರೆ ನಿಮ್ದು ಸೆಲ್ಲಿಂಗ್ ಪ್ರೈಸ್ ಸೇಮ್ ಇರ್ಬೇಕ್ರಿ, ಸೆಲ್ಲಿಂಗ್ ಪ್ರೈಸ್ ಸೇಮ್ ಇರ್ಬೇಕ್ರಿ. ಆಮೇಲೆ ಸೆಕೆಂಡ್, ನಿಮ್ದು ಪ್ರಾಫಿಟ್ ಪರ್ಸೆಂಟ್ ಮತ್ತ ಲಾಸ್ ಪರ್ಸೆಂಟ್ ಏನೈತಲ್ಲ ಇವು ಎರಡು ನ್ಯೂಮರಿಕಲಿ ಈಕ್ವಲ್ ಇರ್ಬೇಕ್ರಿ, ನ್ಯೂಮರಿಕಲಿ ಈಕ್ವಲ್. ಏನ್ ಸರ್ ನ್ಯೂಮರಿಕಲಿ ಈಕ್ವಲ್ ಅಂದ್ರೆ, ನ್ಯೂಮರಿಕಲಿ ಈಕ್ವಲ್ ಅಂದ್ರೆ ಇಲ್ಲಿ ನೋಡ್ರಿ 25% ಪ್ರಾಫಿಟ್ ಆಗೈತ್ರಿ, 25% ಲಾಸ್ ಆಗಿರ್ಬೇಕು ಅವಂಗ. ಅಲ್ಲಿ 20% ಪ್ರಾಫಿಟ್ ಇತ್ತಂದ್ರೆ ಇಲ್ಲಿ 20% ಲಾಸ್ ಆಗಿರ್ಬೇಕು. ಅಲ್ಲಿ 10% ಪ್ರಾಫಿಟ್ ಐತಂದ್ರೆ ಇಲ್ಲಿ 10% ಲಾಸ್ ಆಗಿರ್ಬೇಕು. ಅದಕ್ಕೆ ನಾವು ನ್ಯೂಮರಿಕಲಿ ಈಕ್ವಲ್ ಅಂತ ಕರಿತೀವಿ, ಅಂದ್ರೆ ನಂಬರ್ಸ್ ದಾಗ ಈಕ್ವಲ್ ಇರ್ಬೇಕ್ರಿ. ಒಂದು ಪ್ರಾಫಿಟ್ ಇರ್ಬೇಕು, ಇನ್ನೊಂದು ಲಾಸ್ ಇರ್ಬೇಕ್ರಿ. ಆಮೇಲೆ ಮೂರನೇ ಕಂಡೀಷನ್, ಈ ಫಾರ್ಮುಲಾ ಒಳಗೆ ಹಾಕಿದ ಮೇಲೆ ಇದರದ ಆನ್ಸರ್ ಏನೈತಲ್ಲ ಇದು ಯಾವಾಗ್ಲೂ ಲಾಸ್ ತಗ ಬರ್ತೈತಿ ನಿಮ್ಗೆ. ಇದರದ ಆನ್ಸರ್ ಯಾವಾಗ್ಲೂ ಲಾಸ್ ತಗ ಬರ್ತೈತಿ. ಓಕೆ, ಹಂಗಾದ್ರೆ ಈಗ ಇಲ್ಲಿ ಏನ್ ಮಾಡೋಣ್ರಿ, ಇಲ್ಲಿ 25 ಸ್ಕ್ವೇರ್ ಮಾಡೋಣ್ರಿ. 25 ಸ್ಕ್ವೇರ್ ನಿಮಗೆಲ್ಲ ಗೊತ್ತೈತ್ರಿ, 625. ತೆಳಗ್ ಏನ್ ಮಾಡ್ಯಾನ್ರಿ ಅವ 100 ಭಾಗ ಮಾಡ್ಯಾನ್ರಿ. 100 ಭಾಗ ಮಾಡೋದಂದ್ರೆ 2 ನಂಬರ್ಸ್ ಆದ್ಮೇಲೆ ಪಾಯಿಂಟ್ ಕೊಡೋದು ಅಂದಂಗ. ಸೊ 6.25%. ಸೊ ಇದರದ ಆನ್ಸರ್ ಏನ್ ಹೇಳ್ರಿ, ಲಾಸ್ ತಾಗ ಇರ್ಬೇಕಂತ ಹೇಳಿನ್ರಿ. ಸೊ ಹಂಗಾದ್ರೆ ಇಲ್ಲಿ ನೋಡ್ರಿ 6.25%. 6.25% ನೋಡಿ ಭಾವುಕರಾಗ್ಬೇಡ್ರಿ. ಓಕೆ, ಸೊ ಇದನ್ನ ನೀವು ಮಾರ್ಕ್ ಮಾಡಿದ್ರೆ ಆನ್ಸರ್ ರಾಂಗ್ ಆಕೈತಿ. ಯಾಕಂದ್ರೆ ಇಲ್ಲಿ ಏನ್ ಕೊಟ್ಟಾನ ನೋಡ್ರಿ ಅವ ಪ್ರಾಫಿಟ್ ಕೊಟ್ಟಾನ್ರಿ, ಬಟ್ ನಮ್ದು ಆನ್ಸರ್ ಏನ್ ಇರ್ತೈತೆ ಅಂತ ಹೇಳಿನ್ರಿ, ಲಾಸ್ ಇರ್ತೈತೆ ಅಂತ ಹೇಳಿನ್ರಿ. ಸೊ ಇವ ಸಣ್ಣ ಮಿಸ್ಟೇಕ್ ಆಕ್ಕಾವ್ರಿ. 6.25% ನಿಮ್ಗೆ ಆನ್ಸರ್ ಬಂದೈತಿ, ಬಟ್ ಅದ ಆನ್ಸರ್ ಏನೈತಿ, ಲಾಸ್ ಐತಿ. ಬಟ್ ಅವ ಏನ್ ಮಾಡ್ತಾನ್ರಿ, ಆಪ್ಷನ್ ಒಳಗ 6.25% ಇಡ್ತಾನ, ಬಟ್ ಅದ್ರ ಮುಂದೆ ಪ್ರಾಫಿಟ್ ಇಟ್ಬಿಡ್ತಾನ. ನೀವು ಹುಡುಗರು ಅಲ್ಲಿ ಪ್ರೆಷರ್ ಒಳಗಡೆ, ಎಕ್ಸಾಮದ ಪ್ರೆಷರ್ ಒಳಗಡೆ 6.25 ಮಾರ್ಕ್ ಮಾಡಿಬಿಡ್ತೀರಿ, ಮುಂದೆ ಪ್ರಾಫಿಟ್ ಐತೋ ಲಾಸ್ ಐತೋ ನೋಡಂಗಿಲ್ಲ. ಇದ ಬೆಸ್ಟ್ ಎಕ್ಸಾಂಪಲ್. ಸೊ ಇಂಥ ಮಾರ್ಕ್ಸ್ ನೀವು ಕಳ್ಕೊಬಾರದ್ರಿ. ಯಾವ್ದನ್ನ ನೀವು ಬಿಡಿಸಿ ಆನ್ಸರ್ ತೆಗ್ದಿರಲ್ಲ ಅದನ್ನ ಆಪ್ಷನ್ ಮಾರ್ಕ್ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ಅಲರ್ಟ್ ಇರ್ಬೇಕ್ರಿ, ಮಾರ್ಕ್ಸ್ ಇಲ್ಲೇ ಹೋಗ್ತಾವ್ರಿ. ರೈಟ್, ಸೊ ಹಂಗಾದ್ರೆ ಇದು ಆಗಂಗಿಲ್ರಿ. ಸೊ ಅಂದ್ರೆ ಇಲ್ಲಿ 6.25% ಲಾಸ್ ಅಂತ ಆಪ್ಷನ್ ದಾಗ ಕೊಟ್ಟಿಲ್ರಿ, ಬಟ್ ಇಲ್ಲಿ ಒಂದು ಆಪ್ಷನ್ ಐತ್ರಿ ನನ್ ಆಫ್ ದಿಸ್. ಸೊ ಇದು ನಿಮ್ದು ಕರೆಕ್ಟ್ ಆನ್ಸರ್, ಇದು ನಿಮ್ದ ಕರೆಕ್ಟ್ ಆನ್ಸರ್. ರೈಟ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಕ್ವಶನ್ ಅಂತ ಹೇಳ್ಬೋದ್ರಿ. ನಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗೆ ಹಿಡಿದು ಬಂದಿತ್ರಿ. ನಮ್ ಸ್ಟೂಡೆಂಟ್ ಫೋನ್ ಹಚ್ಚಿದ ಹೇಳಾಕತ್ತಿದ್ರಿ, ಸರ್ ಹಿಂಗ ಕ್ವಶನ್ ಬಂದಿತ್ರಿ. ಓಕೆ, ಒಂದ್ ಸೆಕೆಂಡ್ ನಾನು ವೇಟ್ ಮಾಡಿ ವಿಚಾರ ಮಾಡೀನ್ರಿ ಇದ್ರ ಬಗ್ಗೆ ಅಂತ. ಓಕೆ, ಈಗ ಏನೈತಿ ನೋಡ್ರಿ ಕ್ವಶನ್ ಇಲ್ಲಿ, ಎ ಶಾಪ್ಕೀಪರ್ ಸೋಲ್ಡ್ 100 ಆರ್ಟಿಕಲ್ಸ್ ಅಟ್ 20% ಪ್ರಾಫಿಟ್. ಒಬ್ಬ ಶಾಪ್ಕೀಪರ್ ಏನ್ ಮಾಡ್ಯಾನ್ರಿ, 100 ಆರ್ಟಿಕಲ್ಸ್ ನ, ಅಥವಾ ನೀವು 100 ಪೆನ್ಸ್ ಅಂತ ಅನ್ಕೋರಿ, 100 ಪೆನ್ ಸೆಲ್ ಮಾಡ್ಯಾನ ಅಂತ ಅನ್ಕೋರಿ. ಆರ್ಟಿಕಲ್ಸ್ ಅಂತ ತಿಳಿಲಿಲ್ಲ ಅಂದ್ರೆ 100 ಪೆನ್, 100 ವಸ್ತುಗಳನ್ನ ಸೆಲ್ ಮಾಡ್ಯಾನ್ರಿ 20% ಪ್ರಾಫಿಟ್. ಎಷ್ಟು ಪ್ರಾಫಿಟ್ ಆಗೈತ್ರಿ ಅವನಿಗೆ, 20% ಪ್ರಾಫಿಟ್ ಆಗೈತ್ರಿ. ಓಕೆ,
ಸೊ ಈ ಕ್ವಶನ್ ಕೇಳ್ತಾನ್ರಿ, ದೆನ್ ಹೌ ಮಚ್ ಪರ್ಸೆಂಟ್ ಪ್ರಾಫಿಟ್ ಹಿ ವಿಲ್ ಅರ್ನ್ ಇಫ್ ಹಿ ಸೆಲ್ಸ್ 200 ಆರ್ಟಿಕಲ್ಸ್. ಅಂದ್ರೆ ಒಂದ್ ವೇಳೆ ಅವನು 200 ಪೆನ್ ಸೆಲ್ ಮಾಡಿದ ಅಂತ ತಿಳ್ಕೊರಿ, ಅಥವಾ 200 ವಸ್ತುಗಳನ್ನ ಸೆಲ್ ಮಾಡಿದ ಅಂತಂದ್ರೆ ಅವನಿಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗ್ತೈತಿ. ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ಅನ್ಸ್ತೈತ್ರಿ, ಸರ್ ಬ್ಯಾಂಕಿಂಗ್ ಎಕ್ಸಾಮ್ ಅಂತಾರ ಇಷ್ಟು ಈಸಿ ಕೇಳ್ತಾರೇನ್ರಿ ಸರ್, ನೋಡ್ರಿ ಇದ್ರದ್ದು ಡಬಲ್ ಐತಿ, ಇದ್ರದ್ದು ಡಬಲ್ ಮಾಡ್ರಿ. ಸೊ 40%, ಸೊ 40% ಆಪ್ಷನ್ ಎ ಐತಿ. So it is a wrong answer. Okay, it is a wrong answer. ನೀವು 100 ಪೆನ್ ಸೆಲ್ ಮಾಡಿದಾಗ 20% ಪ್ರಾಫಿಟ್ ಆಗೈತಂದ್ರೆ 200 ಪೆನ್ ಸೆಲ್ ಮಾಡಿದಾಗೂ ಕೂಡ ನಿಮಗ 20% ಪ್ರಾಫಿಟ್ ಅನ್ನ ಆಕೈತಿ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಾಕತ್ರಿ, 20% ಪ್ರಾಫಿಟ್ ಅನ್ನ ಆಕತ್ರಿ. ಯಾಕಂದ್ರೆ profit percent or loss percent are independent on number of articles. ಅಂದ್ರೆ ಸೇಮ್ ನಂಬರ್ ಆಫ್ ಆರ್ಟಿಕಲ್ಸ್ ನ ಸೇಮ್ ಪ್ರೈಸಿಗೆ ನಾವು ಒಂದ್ ವೇಳೆ ಸೆಲ್ ಮಾಡ್ಕೋತಿದ್ದೀವಿ ಅಂದ್ರೆ, ಸೇಮ್ ಕಾಸ್ಟ್ ಪ್ರೈಸ್ ಸೇಮ್ ಪ್ರೈಸಿಗೆ ನಾವು ಸೆಲ್ ಮಾಡ್ಕೋತಾ ಇದ್ದೀವಿ ಅಂತ ತಿಳ್ಕೊರಿ, ನಮ್ದು ಪ್ರಾಫಿಟ್ ಪರ್ಸೆಂಟ್ ಅಷ್ಟೇ ಇರ್ತೈತಿ. ಒಂದ್ ಆರ್ಟಿಕಲ್ ಸೆಲ್, ನಮ್ದು ಪ್ರಾಫಿಟ್ ಲಾಭ ಮತ್ತು ನಷ್ಟ ಏನೈತಲ್ಲ ಅದು ವೇರಿ ಆಗ್ಬೋದ್ರಿ, ಬಟ್ ನಮ್ದು ಪ್ರಾಫಿಟ್ ಪರ್ಸೆಂಟ್ ಏನಿರ್ತೈತಲ್ಲ ಅಥವಾ ಲಾಸ್ ಪರ್ಸೆಂಟ್ ಏನಿರ್ತೈತಿ ನೋಡ್ರಿ, ಸೊ ಆ ಲಾಸ್ ಪರ್ಸೆಂಟ್ ಅಥವಾ ಪ್ರಾಫಿಟ್ ಪರ್ಸೆಂಟ್ ಏನಿರ್ತೈತಲ್ಲ ಅದು ಸೇಮ್. ಓಕೆ, ಬೇಕಂದ್ರೆ ಇದನ್ನ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡಬಹುದ್ರಿ. ಓಕೆ, ಇದನ್ನ ನಾವು ಏನ್ ಮಾಡಬಹುದ್ರಿ, ಇದನ್ನ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡಬಹುದ್ರಿ. ಈಗ ಹಂಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಸಪೋಸ್ ಓಕೆ, ಸೊ ಈಗ ನೋಡ್ರಿ ಇಲ್ಲಿ ಹಂಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಈಗ ನಾವು ಒಂದು ಪೆನ್ ತಗೊಂಡೇನ್ರಿ, ಎಷ್ಟಕ್ಕ 5 ರೂಪಾಯಿಗೆ ತಗೊಂಡಿನ ಅಂತ ಅನ್ಕೋರಿ. ಓಕೆ, ಅಂದ್ರೆ ಇದು ಏನಾತ್ರಿ, ನಮ್ದು ಕಾಸ್ಟ್ ಪ್ರೈಸ್. ಆಮೇಲೆ ಇದನ್ನ ಏನ್ ಮಾಡೀನ್ರಿ, ಇದನ್ನ 6 ರೂಪಾಯಿಗೆ ನಾ ಸೆಲ್ ಮಾಡೀನ್ರಿ, 6 ರೂಪಾಯಿಗೆ ಅದನ್ನ ಮಾರಾಟ ಮಾಡೀನ್ರಿ. ಸೊ ಹಂಗಾದ್ರೆ ನನಗೆ ಇಲ್ಲಿ ಎಷ್ಟು ಪ್ರಾಫಿಟ್ ಆತ್ ಹೇಳ್ರಿ, ಒಂದು ವಸ್ತುನ 5 ರೂಪಾಯಿಗೆ ತಗೊಂಡ 6 ರೂಪಾಯಿಗೆ ಸೆಲ್ ಮಾಡೀನ್ರಿ, ಹಂಗಾರೆ ನನಗೆ ಇಲ್ಲಿ ಲಾಭ ಎಷ್ಟಾತ್ರಿ, 1 ರೂಪಾಯಿದ್ ನನಗೆ ಲಾಭ ಆತ್ರಿ. ಪ್ರಾಫಿಟ್ ಎಷ್ಟಾತ್ರಿ, 1 ರೂಪಾಯಿ ಆತ್ರಿ. ಬಟ್ ನಾನ್ ನಿಮಗ್ ಕೇಳ್ತೇನ್ರಿ, ನನಗ್ ಪ್ರಾಫಿಟ್ ಪರ್ಸೆಂಟ್ ಎಷ್ಟಾಗೈತ್ರಿ. ಓಕೆ, ಪ್ರಾಫಿಟ್ ಪರ್ಸೆಂಟ್ ಎಷ್ಟಾಗೈತ್ರಿ. ಸೊ ಪ್ರಾಫಿಟ್ ಪರ್ಸೆಂಟ್ ಅಂದ್ರೆ ಏನ್ರಿ, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಎಷ್ಟಾತ್ರಿ ಇದು, 20% ಆತ್ರಿ. ಹೌದಲ್ರಿ. ಈಗ ಸಪೋಸ್ ನಾನು ನಾಳೆ ಏನ್ ಮಾಡ್ತೇನ್ರಿ, 2 ಪೆನ್ ತಗೊಂಡ್ಬರ್ತೇನ್ರಿ. ಒಂದು ಪೆನ್ನಿಂದ ಕಿಮ್ಮತ್ತ 5 ರೂಪಾಯಿ ರೀ, 2 ಪೆನ್ 10 ರೂಪಾಯಿ ಆಕೈತಿ. ಸೊ ಇಲ್ಲಿ ನಾ ಬರೀ ಒಂದು ಪೆನ್ ತಗೊಂಡೇನ್ರಿ, ಒಂದು ಪೆನ್ ತಗೊಂಡೇನ್ರಿ. ಈಗ ನಾ 2 ಪೆನ್ ತಗೊಂತೇನ್ರಿ, 2 ಪೆನ್. ಸೊ ಒಂದು ಪೆನ್ 5 ರೂಪಾಯಿ ರೀ, ಇನ್ನೊಂದು ಪೆನ್ 5 ರೂಪಾಯಿ, ಅಂದ್ರೆ ಟೋಟಲ್ ಎಷ್ಟಾತ್ರಿ, 10 ರೂಪಾಯಿ ಆತ್ರಿ. ಆಮೇಲೆ ಒಂದು ಪೆನ್ ನನ್ನ 6 ರೂಪಾಯಿಕ ಸೆಲ್ ಮಾಡ್ತೇನೆ. ಇಲ್ಲಿ ಏನ್ ಮಾಡಿಲ್ಲ ಅದೇ ರೀತಿ ಮಾಡ್ತೇನೆ. ಒಂದು ಪೆನ್ 6 ರೂಪಾಯಿ ರೀ, ಇನ್ನೊಂದು ಪೆನ್ 6 ರೂಪಾಯಿ, ಅಂದ್ರೆ ಟೋಟಲ್ ನಾ ಎಷ್ಟಕ್ಕೆ ಸೆಲ್ ಮಾಡಿದಂಗಾತ್ರಿ, 2 ಪೆನ್ 12 ರೂಪಾಯಿ ಕೊಟ್ಟಂಗಾತ್ರಿ. ಸೊ ಹಂಗಾದ್ರೆ ಇಲ್ಲಿ ಲಾಭ ಎಷ್ಟಾತ್ರಿ ನನಗ, ಇಲ್ಲಿ ನನಗೆ ಲಾಭ 2 ರೂಪಾಯಿದಾತ್ರಿ. ಹೌದಲ್ರಿ, ಲಾಭ 2 ರೂಪಾಯಿದಾಗೈತ್ರಿ. ಬಟ್ ಒಂದು ವೇಳೆ ನಾ ಇಲ್ಲೂ ಒಂದ್ ವೇಳೆ ನನಗೆ ಎಷ್ಟು ಪ್ರಾಫಿಟ್ ಪರ್ಸೆಂಟ್ ಆಗೈತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ನಿ ಅಂತ ತಿಳ್ಕೊರಿ ಈ ಕೇಸ್ ಒಳಗೆ. ಸೊ ಪ್ರಾಫಿಟ್ ಎಷ್ಟಾಗೈತ್ರಿ, 2 ಆಗೈತ್ರಿ. ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ಕಾಸ್ಟ್ ಪ್ರೈಸ್ ಎಷ್ಟೈತ್ರಿ, 10 ಐತ್ರಿ, ಇಂಟು 100. ಇದೊಂದು ಜೀರೋ ಇದೊಂದು ಜೀರೋ ಕ್ಯಾನ್ಸಲ್ ರೀ, 10 2 ಎಷ್ಟು ಬಂತ, 20. ಅಬ್ಸರ್ವ್ ಮಾಡ್ರಿ, ಇಲ್ಲೂ 20%, ಇಲ್ಲೂ 20%. ಬೇಕಾದ್ರೆ ಇನ್ನೊಂದ್ 2 ಎಕ್ಸಾಂಪಲ್ಸ್ ತಗೋರಿ. ಇದ ಸೇಮ್ ಇದಕ್ಕ ನಾವು ಬೇಕಾದ್ರೆ ಇನ್ನೊಂದ್ 2 ಎಕ್ಸಾಂಪಲ್ಸ್ ನ ತಗೊಳ್ಳೋದಾದ್ರೆ ನೋಡ್ರಿ, ಇಲ್ಲಿ ಸಪೋಸ್ ನಾ ಈಗ 3 ಪೆನ್ ತಗೊಂತೇನ್ರಿ, 3 ಪೆನ್. ಒಂದು ಪೆನ್ನಿನ ಕಿಮ್ಮತ್ 5 ರೂಪಾಯಿ ಐತ್ರಿ, ಹಂಗಾರ 3 ಪೆನ್ನಿದ್ ಎಷ್ಟು ಹಾಕತ್ರಿ, 15. ಆಮೇಲೆ ಒಂದು ಪೆನ್ 6 ರೂಪಾಯಿಗೆ ಸೆಲ್ ಮಾಡ್ತೇನ್ರಿ, ಅಂದ್ರ 3 ಪೆನ್ನಿಗೆ ಎಷ್ಟು ಹಾಕತ್ರಿ, 18 ರೂಪಾಯಿ ಆಕೈತ್ರಿ.
ಸೊ ಹಂಗಾದ್ರೆ ಇಲ್ಲಿ ಲಾಭ ಎಷ್ಟಾತ್ ಹೇಳ್ರಿ ನನಗ? ಸೊ ಇಲ್ಲಿ ನನಗ ಲಾಭ ಎಷ್ಟಾತ್ ಹೇಳ್ರಿ? 3 ರೂಪಾಯಿ ಲಾಭ ಆತ್ರಿ. ಲಾಭ 3 ರೂಪಾಯಿ ಆಗೈತ್ರಿ. ಬಟ್ ಒಂದು ವೇಳೆ ನಾನು ನಿಮಗಿಲ್ಲಿ ಎಷ್ಟು ಪರ್ಸೆಂಟ್ ಲಾಭ ಆತಂತ ಕೇಳಿದ್ರೆ ಏನ್ ಹೇಳ್ತೀರಿ ನೀವು? 3 ಲಾಭ ಆದಷ್ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ 3 ಒಂದ್ಲೆ 3 ಐದ್ಲೆ 5 ಒಂದ್ಲೆ 5 ಎರಡ್ಲೆ. ಸೊ ಎಷ್ಟು ಪರ್ಸೆಂಟ್ ಬಂತು ನೋಡ್ರಿ ಇಲ್ಲಿ? 20%. ಅಂದ್ರೆ ಇಲ್ಲಿ ಏನ್ ಅರ್ಥ ಆಗತ್ರಿ? 1 ಪೆನ್ ಸೆಲ್ ಮಾಡೀನ್ರಿ, 2 ಪೆನ್ ಸೆಲ್ ಮಾಡೀನಿ, 3 ಪೆನ್ ಸೆಲ್ ಮಾಡೀನಿ, ನಂದು ಪ್ರಾಫಿಟ್ ಹೆಚ್ಚಿಗೆ ಹಾಕೋತ ಹೋಗೈತ್ರಿ. ಇದು 1 ರೂಪಾಯಿ ಇತ್ರಿ ಪ್ರಾಫಿಟ್, ಆಮೇಲೆ 2 ರೂಪಾಯಿ ಆತ್ರಿ, ಆಮೇಲೆ 3 ರೂಪಾಯಿ ಆತ್ರಿ. ಸೊ ಪ್ರಾಫಿಟ್ ಹೆಚ್ಚಿಗೆ ಹಾಕೋತ ಹೊಂಟೈತ್ರಿ. ಬಟ್ ನಂದು ಪ್ರಾಫಿಟ್ ಪರ್ಸೆಂಟ್ ಏನೈತ್ರಿ? ಸೇಮ್ ಐತ್ರಿ. ಮೊದಲು 20% ಇತ್ರಿ, ಈಗೂ 20% ಐತಿ, ಈಗೂ 20% ಐತಿ. 3 ಆರ್ಟಿಕಲ್ಸ್ ಸೆಲ್ ಮಾಡಿದ್ಮ್ಯಾಗ ಇದ ಕಾನ್ಸೆಪ್ಟ್ ಮ್ಯಾಗ ಅವ ಕ್ವಶನ್ ಎಷ್ಟು ಚಂದ ಫ್ರೇಮ್ ಮಾಡ್ಯಾನ ನೋಡ್ರಿ. ಒಬ್ಬ ಶಾಪ್ ಕೀಪರ್ 100 ಆರ್ಟಿಕಲ್ಸ್ ನ 20% ಪ್ರಾಫಿಟ್ ಸೆಲ್ ಮಾಡ್ಯಾನ. ಹಂಗಾದ್ರೆ 200 ಆರ್ಟಿಕಲ್ಸ್ ಸೆಲ್ ಮಾಡಿದಾಗ ಅವನಿಗೆ ಎಷ್ಟು ಪ್ರಾಫಿಟ್ ಆಕೈತಿ ಅಂತ ಕೇಳ್ತಾನ. ಎಷ್ಟು ಆಕೈತ್ರಿ? 20% ಆಕೈತಿ, ರೈಟ್? ಸೊ ಇದನ್ನ ನೀವು ತಿಳ್ಕೊಬೇಕಾಗೈತ್ರಿ, ರೈಟ್? ಸೊ ಈ ರೀತಿಯ ಅಪ್ರೋಚ್ ನ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗಡೆ ಕೊಡ್ತೇವ್ರಿ. ಒಂದು ಕಾನ್ಸೆಪ್ಟ್ ಕ್ಲಾರಿಟಿನೂ ಬೇಕ್ರಿ. ಅದೇ ರೀತಿ ಒಳಗಡೆ ನಮಗ ಟೈಮ್ ಮ್ಯಾನೇಜ್ಮೆಂಟು ಗೊತ್ತಿರ್ಬೇಕ್ರಿ. ಯಾವ ಕ್ವಶನ್ಸ್ ನ ಸೆಲೆಕ್ಟ್ ಮಾಡ್ಬೇಕು, ಯಾವ ಕ್ವಶನ್ಸ್ ನ ಬಿಡ್ಬೇಕು, ಇದ್ರದ್ದು ನಮಗ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕ್ರಿ. ಸೊ ಇದ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರ್ತೈತಿ ನಮಗ್? ಬೇಸಿಕಲಿ ನಾವು ಕ್ವಶನ್ ಪೇಪರ್ಸ್ ನ ಅಟೆಂಡ್ ಮಾಡಿದಾಗ, ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡಿದಾಗ. ಎಸ್ ಆರ್ ನೋ? ಸೊ ದೀಸ್ ಆರ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ those who have been selected from our institute who had taken the coaching for banking examinations. ಸೊ ಎಲ್ಲಾ ವಿದ್ಯಾರ್ಥಿಗಳು ನಮ್ಮಲ್ಲೇ ಬ್ಯಾಂಕಿಂಗ್ ಒಳಗಡೆ ಸೆಲೆಕ್ಷನ್ ಆದವ್ರದ. ಕೆಲವೊಬ್ರು IBPS ಒಳಗ ಸೆಲೆಕ್ಟ್ ಆಗ್ಯಾರ್ರಿ, ಕೆಲವೊಬ್ರು RRB ಒಳಗ ಸೆಲೆಕ್ಟ್ ಆಗ್ಯಾರ್ರಿ, ಇನ್ ಕೆಲವೊಬ್ರು SBI ಒಳಗ ಸೆಲೆಕ್ಟ್ ಆಗ್ಯಾರ, PO ಒಳಗ ಸೆಲೆಕ್ಟ್ ಆಗ್ಯಾರ, ಕ್ಲರಿಕಲ್ ಒಳಗ ಸೆಲೆಕ್ಟ್ ಆಗ್ಯಾರ, ಇನ್ ಕೆಲವೊಂದಿಷ್ಟು ಜನ LIC ಒಳಗ ಸೆಲೆಕ್ಟ್ ಆದಾರ, ರೈಟ್? ಸೊ ದೀಸ್ ಆರ್ ದಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಇನ್ banking examination. So ಒಂದು ವೇಳೆ if you people are interested, okay, so first thing ನೀವು ಏನ್ ಮಾಡ್ರಿ, ಈ IBPS ಕ್ಲರ್ಕ್ ಮತ್ತೆ SBI ಕ್ಲರ್ಕ್ ಈಗ ಸದ್ಯಕ್ಕೆ ನೋಟಿಫಿಕೇಶನ್ ಆನ್ ಐತಿ, ಅಪ್ಲಿಕೇಶನ್ ಹಾಕ್ರಿ. ಸಪೋಸ್ ನಿಮಗೆ ಗೈಡೆನ್ಸ್ ಬೇಕಪ್ಪ ಅಂತಂದ್ರ ಒಂದು ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ನಮ್ಮ ಕ್ಲಾಸಿಕ್ IAS and KS ಸ್ಟಡಿ ಸರ್ಕಲ್ ಧಾರವಾಡ ಒಳಗದಾರ. ಸೊ ಒಂದ್ ವೇಳೆ ನೀವು ಬ್ಯಾಂಕಿಂಗ್ ಕೋಚಿಂಗ್ ನೀವು ಜಾಯಿನ್ ಆಗ್ಬೇಕಂತ ಮಾಡಿದ್ರಿ ಅಂತಂದ್ರ ಇದ 20ನೇ ತಾರೀಕಿಗೆ ನಾವು ಈ ಎಕ್ಸಾಮ್ಸಿಗೆ ಪ್ಲಸ್ ನಾ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಒಳಗಡೆ 10 ಎಕ್ಸಾಮ್ಸಿಗೆ, ಒಂದು ಸಿಲೆಬಸ್ 10 ಎಕ್ಸಾಮ್ಸ್, ಅದು 10 ಎಕ್ಸಾಮ್ಸ್ ಹೆಂಗ್ರಿ ಎವ್ರಿ ಇಯರ್ ಕಾಲ್ಫಾರ್ಮ್ ಸಿಗ್ತಾವ್ರಿ. ಸೊ ಒಂದ್ ಸಲ ಕೋಚಿಂಗ್ ತಗೋರಿ, 10 ಎಕ್ಸಾಮ್ಸ್ ನಿಮಗೆ ಕಂಟಿನ್ಯೂಸ್ಲಿ ನೀವು ವಿಚಾರ ಮಾಡ್ರಿ, ನೀವು 1 ಇಯರ್ ಒಳಗ್ 10 ಎಕ್ಸಾಮ್ಸ್ ಬರೆಯಕತ್ತೀರಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿ ಒಳಗ್ ನಾವು ಅಬ್ಸರ್ವ್ ಮಾಡೀವ್ರಿ, ಬ್ಯಾಂಕಿಂಗ್ ನಮ್ಮಲ್ಲಿ ಏನ್ ಕೋಚಿಂಗ್ಸ್ ಬರ್ತಾರಲ್ಲ, 1 ವರ್ಷ 2 ವರ್ಷ ಸೀರಿಯಸ್ ಆಗಿ ಕುಂತ ಸ್ಟಡಿ ಮಾಡಿದ್ರಪ್ಪ ಅಂತಂದ್ರ ದೇ ಗೆಟ್ ಸೆಲೆಕ್ಟೆಡ್. ಲಿಮಿಟೆಡ್ ಸಬ್ಜೆಕ್ಟ್ಸ್ ಅದಾವ್ರಿ, ಇರುವಂತ ಸಬ್ಜೆಕ್ಟ್ ನ ನೀವು ಡೆಪ್ತ್ ಆಗಿ ಓದಬೇಕಾಗೈತಿ, ಒಂದು ಸ್ಮಾರ್ಟ್ ಅಪ್ರೋಚ್ ಕೊಡಬೇಕಾಗೈತಿ. ಸೊ ಅದನ್ನ ಮಾಡ್ಸಕ್ ನಾವು ಅದೇವ್ರಿ, ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಅದೇವ್ರಿ ಪ್ರತಿಯೊಂದು ಸಬ್ಜೆಕ್ಟ್ ದಾಗ. ಸೊ ನಾವು ಹೊಸ ಬ್ಯಾಚ್ ನ ಸ್ಟಾರ್ಟ್ ಮಾಡಾಕತ್ತೀವಿ ಇದ ಮಂತ್ 20ನೇ ತಾರೀಕಿಗೆ. ಒಂದ್ ವೇಳೆ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಪ್ರಿಪರೇಷನ್ ಮಾಡೋದಿತ್ತಪ್ಪ ಅಂತಂದ್ರೆ ಸೊ ಈ ನಂಬರಿಗೆ ಕಾಲ್ ಮಾಡಿ ನಿಮ್ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಅಥವಾ ನೀವು ಆಫ್ಲೈನ್, ಇದು ಆಫ್ಲೈನ್ ಬ್ಯಾಚ್ ಐತ್ರಿ, ನೀವು ಡೈರೆಕ್ಟ್ಲಿ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಅಡ್ಮಿಷನ್ ಮಾಡಿಸ್ರಿ. ಕ್ಲಾಸಿಕ್ IAS and KS ಸ್ಟಡಿ ಸರ್ಕಲ್ ಧಾರವಾಡ. ಓಕೆ, ಸೊ ಇದ 20ನೇ ತಾರೀಕಿಗೆ ನಾವು ಆಫ್ಲೈನ್ ಹೊಸ ಬ್ಯಾಚ್ ನ ಸ್ಟಾರ್ಟ್ ಮಾಡಾಕತ್ತೀವಿ. ಸೊ ಯಾರಿಗೆಲ್ಲ ಈ ವಿಡಿಯೋಸ್ ನ ನೋಡಾಕತ್ತೀರಿ, ಸಪೋಸ್ ನಿಮಗೆ ಇದು ಯೂಸ್ ಇಲ್ಲಪ್ಪ ಅಂತಂದ್ರೆ ಯಾರಿಗೆ ಯೂಸ್ ಇದೆ ಅವ್ರಿಗೆ ನಾ ಶೇರ್ ಮಾಡ್ರಿ. ಡೆಫಿನೆಟ್ಲಿ ಫಾರ್ ಬೆಸ್ಟ್ ರಿಸಲ್ಟ್ಸ್ ಇನ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್, ಕ್ಲಾಸಿಕ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಯು ಪೀಪಲ್. So that's all from my side, my dear students. Thank you very much and have a nice day.